ಬಟ್ ನಾನು ಆಗಲೇ ಹೇಳ್ದಂಗೆ 99% ಒಂದು ಹೆಲ್ತಿ ಆಗಿರೋ ಪರ್ಸನ್ ಏನಾದರೂ ಜಾಂಡಿಸ್ ಇನ್ಫೆಕ್ಟ್ ಆಗಿದ್ದಾರೆ ಅಂತಂದರೆ ಅವ್ರನ್ನ ಅಲೋಪತಿ ಹಾಸ್ಪಿಟ್ಲಲ್ಲಿ ಸುಮ್ಮನೆ ಎಷ್ಟೋ ಅಮೌಂಟ್ ಖರ್ಚು ಮಾಡಿ ಡಯಾಲಿಸಿಸ್ ಮಾಡೋದು ಅದು ಮಾಡೋದು ಇದು ಮಾಡೋದ್ರಿಂದ ಏನೂ ಪ್ರಯೋಜನ ಆಗೋದಿಲ್ಲ. ಯಾಕೆಂತಂದರೆ ಹಲೋ ಫ್ರೆಂಡ್ಸ್, ಈ ಜಾಂಡೀಸ್ ಬಂದರೆ ಏನು ಮಾಡೋದು ಅಂತಂದ್ಬಿಟ್ಟು. ಜಾಂಡೀಸ್ ಅಂದರೆ ನೋಡಿ, ನಾನು ಮೊದಲೊಂದು ಡೆಂಗುವಲ್ಲಿ ನಾವು ನಿಮಗೊಂದು ವಿಡಿಯೋ ಮಾಡಿ ಅಲರ್ಟ್ ಮಾಡಿದ್ದು. ಅದೇ ಥರ ಅದಕ್ಕಿಂತ ಮುಂಚೆ ಕೋವಿಡ್ ಟೈಮಲ್ಲಿ ಕೂಡ ಒಂದು ವಿಡಿಯೋ ಮಾಡಿ ಅಲರ್ಟ್ ಮಾಡಿದ್ದು. ಈ ಜಾಂಡೀಸ್ ಅನ್ನೋದು ಕೂಡ 99% ಏನಿದೆ ಅದು ಒಂದು ವೈರಸ್ಸಿಂದ ಬರುವಂಥದ್ದು. ಹೆಪಟೈಟಿಸ್ ಬಿ ಅಂತಂದ್ಬಿಟ್ಟು ಹೆಪಟೈಟಿಸ್ ಎ ಅಂತ ಕೂಡ ಕರೀತಾರೆ, ಇನ್ನೊಂದು ಫಾರ್ಮಲ್ಲಿರುವಂಥದ್ದು. ಈ ವೈರಸ್ಗಳಿಂದ ಬರುವಂಥದ್ದು. ಈ ವೈರಲ್ ಇದರಿಂದ ಬರುವಂಥ ಏನು ಜಾಂಡೀಸ್ ಇದೆ ಅದೇ 99% ಯಂಗ್ಸ್ಟರ್ಗಳಿಗೆ ಒಂದು ಆಲ್ಮೋಸ್ಟ್ ಎಲ್ರಿಗೂ ಬರುವಂಥದ್ದು. ಈ ಒಂದು ಜಾಂಡೀಸ್ಗೆ ಏನು ಅಂತಂದರೆ, ಕೆಲವರು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗ್ತಾರೆ, ಅಲ್ಲಿ ವಾಸಿ ಆಗಲ್ಲ ಅಂದ್ಬಿಟ್ಟು ಡೆತ್ ಆಗಿಬಿಡ್ತಾರೆ. ಕಾರಣ ಏನಂತ ನಾನು ಮೊದಲೇ ನಿಮ್ಗೆ ಹೇಳಿದ್ದೆ. ನಾನು ಯಾವುದ್ರಲ್ಲಿ ಅಂತಂದರೆ, ಈ ವೈರಸ್ಸಿಂದ ಬರುವಂಥ ಒಂದು ಡಿಸೀಸ್ ಇದೆ. ಅದು ಯಾವುದೇ ಇರ್ಬೋದು. ಫಾರ್ ಎಕ್ಸಾಂಪಲ್ ಕೋವಿಡ್ ಇರ್ಬೋದು, ಅದಾದಮೇಲೆ ಬರುವಂಥ ಡೆಂಗ್ಯೂ ಇರ್ಬೋದು, ಇದು ಇರ್ಬೋದು, ಜಾಂಡೀಸ್ ಇರ್ಬೋದು. ಇದಕ್ಕೇನು ಅಂತಂದರೆ ಡೈರೆಕ್ಟಾಗಿ ಯಾವುದೇ ಥರದ್ದು ಟ್ಯಾಬ್ಲೆಟ್ಸ್ ಆಗಲಿ ಇಂಜೆಕ್ಷನ್ ಆಗಲಿ ಇಲ್ಲ. ಡಾಕ್ಟರ್ಸ್ ಹಾಸ್ಪಿಟ್ಲಿಗೆ ಹೋದ್ರೆ ಏನು ಮಾಡ್ತಾರೆ ಅಂತಂದರೆ, ಸಿಂಪ್ಟೋಮೆಟಿಕ್ ಟ್ರೀಟ್ಮೆಂಟ್ ಅಂತ ಮಾಡ್ಬೋದು ಅಷ್ಟೇ. ಸಿಂಪ್ಟೋಮೆಟಿಕ್ ಟ್ರೀಟ್ಮೆಂಟ್ ಅಂತ ನೀವು ಮನೆಯಲ್ಲೂ ಮಾಡ್ಕೋಬೋದು, ಇಲ್ಲಾಂದ್ರೆ ಆಯುರ್ವೇದದಲ್ಲೂ ಮಾಡ್ಬೋದು, ಹೋಮಿಯೋಪತಿಯಲ್ಲೂ ಮಾಡ್ಬೋದು, ನಾಟಿ ವೈದ್ಯರು ಮಾಡ್ಬೋದು. ಓಕೆನಾ? ಸೊ ಈ ವೈರಲ್ ಇನ್ಫೆಕ್ಷನ್ ಏನು ಜಾಂಡೀಸ್ ಬರುತ್ತೆ ಅಂಥವರು, ನನ್ನ ಅಡ್ವೈಸ್ ಏನಂತಂದರೆ, ಅವರು ಮನೆಯಲ್ಲೇ ಒಳ್ಳೆ ಫುಡ್ಗಳನ್ನ ತಗೊಂಡು, ಅಂದರೆ ಲಿವರಿಗೆ ಡ್ಯಾಮೇಜ್ ಆಗದಿರುವಂಥ ಫುಡ್ಗಳನ್ನ ತಗೊಂಡು, ಕೆಲವೊಂದು ನಾಟಿ ವೈದ್ಯರು ಮತ್ತು ಆಯುರ್ವೇದ ಇದರಲ್ಲಿ ಇದಕ್ಕೆ ಒಳ್ಳೆ ಸೊಲ್ಯೂಷನ್ ಇದೆ ಅಂತ ಹೇಳ್ಬೋದು. ಹೋಮಿಯೋಪತಿಯಲ್ಲಿ ಕೂಡ ಕೆಲವೊಂದು ಒಳ್ಳೆ ಡಾಕ್ಟರ್ ಸಿಕ್ಕಿದರೆ ಅದರೊಟ್ಟಿಗೆ ಎರಡು ಒಟ್ಟಿಗೆ ತೊಗೊಂಡ್ರೆ ಒಳ್ಳೆಯದು ಅಂತ ಹೇಳ್ಬೋದು. ಪ್ರಿವೆನ್ಷನ್ ಯಾವ ಥರ ಅಂತಂದರೆ ನೋಡಿ, ಅದನ್ನು ಬರದಂಗೆನೂ ತಡೆಗಟ್ಬೋದು. ಜಾಂಡೀಸೇ ಬರದಂಗೆ ಮಾಡಲಿಕ್ಕಾಗಲ್ಲ, ಈ ವೈರಸ್ಸಿಂದ ಬರದಂಗೆ ಮಾಡ್ಕೋಬೋದು 99% ಎಕ್ಯುರಸಿಯಲ್ಲಿ. ಅದು ಯಾವ ಥರ ಅಂತಂದರೆ, ಅದರೊಂದು ವ್ಯಾಕ್ಸಿನ್ ಬರುತ್ತೆ, ಹೆಪಟೈಟಿಸ್ ಎ ಮತ್ತು ಹೆಪಟೈಟಿಸ್ ಬಿ, ಎಸ್ಪೆಷಲಿ ಹೆಪಟೈಟಿಸ್ ಬಿ ಅಂತ ಹೇಳ್ತಾರೆ. ಅದರದ್ದು ವ್ಯಾಕ್ಸಿನ್ನ ತಗೊಂಡ್ರೆ ಆಲ್ಮೋಸ್ಟ್ ಒಂದು 10 ಇಯರ್ಸ್ವರೆಗೂ, ಮೋರ್ ದೆನ್ 5 ಇಯರ್ಸ್ವರೆಗೂ ಕೂಡ ಅದರದ್ದೊಂದು ಒಂದು ಪ್ರೊಟೆಕ್ಷನ್ ಇರುತ್ತದೆ. ಪ್ರೊಟೆಕ್ಷನ್ ಅಂದರೆ ಪ್ರಿವೆನ್ಷನ್ ಇರ್ತದೆ. ಸೊ ಒಂದ್ಸಲ ಅಟ್ಲೀಸ್ಟ್ ಒಂದು ಲೈಫಲ್ಲಿ ಒಂದ್ಸಲ ತಗೊಂಡು ಕೂಡ ಒಂದು ಮ್ಯಾಕ್ಸಿಮಮ್ ಪ್ರಿವೆನ್ಷನ್ ಬರುತ್ತೆ. ಮತ್ತು ನಿಮ್ಮ ಒಂದು ಇನ್ಬಿಲ್ಟ್ ಏನು ರೆಸಿಸ್ಟೆನ್ಸ್ ಪವರ್ ಇದೆ ನಿಮ್ಮದೊಂದು, ಮತ್ತು ನಿಮ್ಮದೇನೊಂದು ರೆಸಿಸ್ಟೆನ್ಸ್ ಪವರ್ ಇದೆ ಅದು ಕೂಡ ಇಂಪಾರ್ಟೆಂಟ್ ಬರ್ತದೆ. ಬಟ್ ವ್ಯಾಕ್ಸಿನೇಷನ್ ಮಾಡಿಕೊಂಡ್ರೆ ಒಳ್ಳೆಯದು, ಜಾಂಡೀಸ್ ಬರೋದಂಗೆ ಪ್ರಿವೆನ್ಷನ್ ಮಾಡಲಿಕ್ಕೆ. ಚಿಕ್ಕ ಮಕ್ಕಳಿಂದ ಹಿಡಿದು ಒಂದು ದೊಡ್ಡವರು ಎಷ್ಟೇ ಏಜ್ ಆಗಿದ್ರು ಕೂಡ ಹೆಪಟೈಟಿಸ್ ಬಿ ವ್ಯಾಕ್ಸಿನೇಷನ್ನ ಇಂಜೆಕ್ಷನ್ ಥರ ಮೂಲಕ ಕೊಡ್ತಾರೆ. ಅದು ನೀವೇ ಒಂದು ಯಾವುದಾದ್ರೂ ಒಂದು ಒಳ್ಳೆಯ ಒಂದು ಮೆಡಿಕಲ್ ಶಾಪ್, ಅಂದರೆ ಈಗ ಒಂದು ಮೆಡ್ ಪ್ಲಸ್, ಅಪೋಲೋ ಅಂತೆಲ್ಲ ಇರುತ್ತಲ್ವ, ಆ ಥರ ಮೆಡಿಕಲ್ ಶಾಪಿಂದ ತಗೊಂಡು ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಅದನ್ನು ಕೊಟ್ಟು ನೀವು ಅದನ್ನು ವ್ಯಾಕ್ಸಿನ್ ಹಾಕ್ಬಿಟ್ಟು ಅದನ್ನು ಒಂದು ಡೈರಿಯಲ್ಲಿ ಬರೆದಿಟ್ಕೋಬೇಕು. ನೀವು ಡೈರಿಯಲ್ಲಿ ಮತ್ತು ಎಲ್ಲರೂ ಒಂದು ಕಡೆ ಸೇವ್ ಮಾಡಿ ಇಟ್ಕೋಬೇಕು. ಯಾಕೆಂತಂದರೆ ವ್ಯಾಕ್ಸಿನೇಷನ್ ನೀವು ತೊಗೊಂಡಿದ್ದೀರಾ ಅಂತ ಮರ್ತೋಗ್ಬಿಡ್ತಾರೆ ನಿಮಗೆ. ಜಾಂಡೀಸ್ ಹೆಪಟೈಟಿಸ್ ಬಿ ವ್ಯಾಕ್ಸಿನ್ ಅಂತ ಅಂದ್ಬಿಟ್ಟು ನೀವು ಅದನ್ನು ಒಂದು ಕಡೆ ಬರೆದಿಟ್ಕೋಬೇಕು. ಅದು ಆಲ್ಮೋಸ್ಟ್ ಒಂದು ಮೋರ್ ದೆನ್ 5 ಇಯರ್ಸ್ವರೆಗೂ, ಮೋರ್ ದೆನ್ 5-10 ಇಯರ್ಸ್ವರೆಗೂ ಕೆಲವೊಂದು ಜನರಿಗೆ ಲೈಫ್ ಟೈಮ್ ಅದನ್ನು ಒಂದು ಪ್ರಿವೆನ್ಷನ್ ಒಂದು
ಒಂದು ಪ್ರೊಟೆಕ್ಷನ್ ಕೊಡುತ್ತೆ ಅಂತ ಹೇಳ್ಬೋದು. ಮತ್ತು ಕೆಲವೊಂದು ಜನರು ಏನು ಅಂತಂದರೆ, ಕೆಲವೊಂದು ಜನರಿಗೆ ಅಂದರೆ ಒಂದು 1% ಇಲ್ಲ ಒಂದು 2-3% ಜನರು ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ಬೋದು. ಜಾಂಡೀಸ್ ಅಂದರೆ ಲಿವರ್ ಡ್ಯಾಮೇಜಿಂದ ಬರುವಂಥದ್ದು. ಅದು ಬೇರೆ ರೀಸನಿಂದ ಬರುತ್ತೆ. ಅವರು ಡ್ರಿಂಕ್ಸ್ ಮಾಡಿದ್ರಿಂದ ಇಲ್ಲ ಬೇರೆ ಏನೋ ಒಂದು ಲಿವರ್ ಡ್ಯಾಮೇಜ್ ಆಗಿರೋದ್ರಿಂದ, ಬೇರೆ ಯಾವುದೋ ಒಂದು ಲಿವರ್ ಹತ್ರ ಇರುವಂಥ ಕೆಲವೊಂದು ಫಂಕ್ಷನಾಲಿಟಿಗಳು ಸಮಸ್ಯೆ ಆದಾಗೆಲ್ಲ ಬರುತ್ತೆ. ಸೊ ಅದು ಜಾಂಡೀಸ್ಗೆ ಬೇರೆ ಥರ ಟ್ರೀಟ್ ಮಾಡಬೇಕಾಗುತ್ತೆ. ಅದು ಟ್ರೀಟ್ಮೆಂಟು ಬೇರೆ ಥರ. ಅಂದರೆ ಆ ಲಿವರ್ದು ಫಂಕ್ಷನ್ಗಳನ್ನ ಸರಿ ಮಾಡುವಂಥದ್ದು, ಸ್ಕ್ಯಾನಿಂಗ್ ಮಾಡಿ, ಆಯುರ್ವೇದ, ಹೋಮಿಯೋಪತಿ ಇಲ್ಲ ಅಂತಂದರೆ ಅಲೋಪತಿ ಕೂಡ ಮಾಡಬೇಕಾಗುತ್ತೆ. ಅದು ಬೇರೆ. ಅದು 1% 2% ಮಾತ್ರ ಅದು ಆ ಥರ ಜಾಂಡೀಸ್ ಬರುವಂಥದ್ದು. ಜನರಲ್ಲಾಗಿ ಜಾಂಡೀಸ್ ಅಂತ ಅಂದ್ಬಿಟ್ಟು ಒಬ್ಬ ಚೆನ್ನಾಗಿರುವಂಥ ಒಬ್ಬ ವ್ಯಕ್ತಿ ಎಲ್ಲೋ ಹೋಗ್ಬಿಟ್ಟು ಬರೋಷ್ಟರಲ್ಲಿ ಜಾಂಡೀಸ್ ಆಯಿತು ಅಂತಂದರೆ, ಜಾಸ್ತಿ ಏನು ಡ್ರಿಂಕ್ಸ್ ಮಾಡಿದ್ರು ಕೂಡ ಸ್ವಲ್ಪ ಡ್ರಿಂಕ್ಸ್ ಮಾಡ್ತಾರೆ ಅಂದ್ಕೊಳ್ಳಿ, ಯಾವಾಗಲೋ ಒಂದು ಒಕೇಶ್ನಲ್ಲಿ ಒಂದು ಮೇ ಬಿ ಒಂದು ಹಾಫ್ ಗ್ಲಾಸ್ಗಿಂತ ಕಡಿಮೆ ಡ್ರಿಂಕ್ಸ್ನ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ತಗೊಳ್ತೀನಿ ಅಂತಂದರೆ, ಅಂಥವ್ರಿಗೇನು ಅದು ಜಾಂಡೀಸ್ ಬರೋ ಚಾನ್ಸ್ ಇಲ್ಲ. ಸ್ವಲ್ಪ ಒಂದು ನಾರ್ಮಲ್ಲಾಗಿ ಡ್ರಿಂಕ್ಸ್ ಮಾಡಿದ್ರು ಕೂಡ ಜಾಂಡೀಸ್ ಬರೋ ಚಾನ್ಸ್ ಇಲ್ಲ. ಬಟ್ ಆದರೆ ಏನು ಅಂತಂದರೆ, ಆ ಥರ ಇರುವಂಥ ವ್ಯಕ್ತಿ ಎಲ್ಲೋ ಒಂದು ಕಡೆ ಹೋಗ್ಬಿಟ್ಟು ಮನೆಗೆ ಬಂದರು, ಒಳ್ಳೆ ಹೆಲ್ತಿ ಲೈಫ್ ಲೀಡ್ ಮಾಡ್ತಿದ್ದಾರೆ ಅಂತಂದ್ಬಿಡಂದಾಗ, ಎಲ್ಲೋ ಒಂದು ಕಡೆ ನೀರು ತೊಗೊಂಡಾಗ, ನೀರು ಕುಡಿದಾಗ, ಇಲ್ಲ ಯಾವುದೋ ಒಂದು ಫುಡ್ಡಲ್ಲಿ ಇನ್ಫೆಕ್ಷನ್ ಆಗಿಬಿಟ್ಟು ಅವರಿಗೆ ಅದು ಜಾಂಡೀಸ್ ಬಂದಿರೋ ಚಾನ್ಸ್ ಇರುತ್ತೆ. ಅದು ರೆಸಿಸ್ಟೆನ್ಸ್ ಪವರ್ ಇಲ್ಲ ಅಂತಂದರೆ, ವ್ಯಾಕ್ಸಿನೇಷನ್ ಹಾಕಲಿಲ್ಲ ಅಂತಂದರೆ ಜಾಸ್ತಿ ಬರುವಂಥದ್ದು. ಸೊ ಅದನ್ನು ನಾವು ಕನ್ಫರ್ಮ್ ಆಗಿ 99% ಕನ್ಫರ್ಮ್ ಆಗಿ ಹೇಳ್ಕೊಬೋದು, ಈ ಏನು ವೈರಸ್ಸಿಂದನೇ ಬಂದಿರುವಂಥ ಜಾಂಡೀಸ್ ಅಂದ್ಬಿಟ್ಟು. ವೈರಸ್ಸಿಂದ ಬಂದಿರೋದಂಥ ಜಾಂಡೀಸ್ ಅಂದರೆ ಒಂದು 1% ಮಾತ್ರ ಇರುತ್ತಷ್ಟೇ. ಅದನ್ನು ಬೇರೆ ಟ್ರೀಟ್ಮೆಂಟ್ ಅಂದರೆ ಅದನ್ನು ಸ್ಕ್ಯಾನಿಂಗ್ ಮಾಡಿ, ಅದರದ್ದು ಟೆಸ್ಟಿಂಗ್ ಎಲ್ಲ ಮಾಡಿ, ಅದರದ್ದು ಏನು ರಿಪೋರ್ಟ್ ಬಂದಮೇಲೆ ಅದನ್ನು ಏನು ಅಂತಂದರೆ ಆಯುರ್ವೇದ, ಹೋಮಿಯೋಪತಿ, ಅದ್ರ ಜೊತೆ ಅಲೋಪತಿ ಕೂಡ ಬೇಕಾಗುತ್ತೆ ಕೆಲವೊಂದು ವಿಷಯಗಳಿಗೆ. ಅದನ್ನು ಯೂಸ್ ಮಾಡಿ ಟ್ರೀಟ್ ಮಾಡಬೇಕಾಗುತ್ತೆ. ಬಟ್ ನಾನು ಆಗಲೇ ಹೇಳ್ದಂಗೆ 99% ಒಂದು ಹೆಲ್ತಿ ಆಗಿರೋ ಪರ್ಸನ್ ಏನಾದರೂ ಜಾಂಡೀಸ್ ಇನ್ಫೆಕ್ಟ್ ಆಗಿದ್ದಾರೆ ಅಂತಂದರೆ ಅವ್ರನ್ನ ಅಲೋಪತಿ ಹಾಸ್ಪಿಟ್ಲಲ್ಲಿ ಸುಮ್ಮನೆ ಎಷ್ಟೋ ಅಮೌಂಟ್ ಖರ್ಚು ಮಾಡಿ ಡಯಾಲಿಸಿಸ್ ಮಾಡೋದು, ಅದು ಮಾಡೋದ್ರಿಂದ ಏನೂ ಪ್ರಯೋಜನ ಆಗೋದಿಲ್ಲ. ಯಾಕೆಂತಂದರೆ ಆ ವೈರಸ್ಸನ್ನು ಡೈರೆಕ್ಟಾಗಿ ಡಿಸ್ಟ್ರಕ್ಟ್ ಮಾಡುವಂಥ ಯಾವುದೇ ಥರದ ಮೆಡಿಸಿನ್ ಇಲ್ಲಿವರೆಗೂ ಬಂದಿಲ್ಲ. ಅದನ್ನು ಕನ್ವೆನ್ಷನಲ್ ಮೆಥಡ್ ಅಂದರೆ ನಾಟಿ ವೈದ್ಯ, ಇಲ್ಲಾಂದರೆ ಆಯುರ್ವೇದ, ಹೋಮಿಯೋಪತಿ, ಇಲ್ಲ 2-3 ಮಿಕ್ಸ್ ಮಾಡಿಬಿಟ್ಟು, ಎಸ್ಪೆಷಲಿ ನಾಟಿ ವೈದ್ಯ ಮತ್ತು ನಾಟಿ ವೈದ್ಯನ ತಗೊಂಡು ಅದರೊಟ್ಟಿಗೆ ಬೇರೆ ಆಯುರ್ವೇದ, ಹೋಮಿಯೋಪತಿನ ಕೂಡ ಒಟ್ಟಿಗೆ ತಗೊಂಡು ಕ್ಯೂರ್ ಮಾಡ್ಕೋಬೋದು. ಬಟ್ ಅಲೋಪತಿ ಇದರಲ್ಲಿ ಏನು ಅಂತಂದರೆ ಹಾಸ್ಪಿಟ್ಲಲ್ಲಿ, ದೊಡ್ಡ ಹಾಸ್ಪಿಟ್ಲಲ್ಲಿ ಸುಮ್ಮನೆ ಒಂದು ಎಷ್ಟೋ ದಿವಸ ಅಡ್ಮಿಟ್ ಆಗಿ ಕೆಲವೊಬ್ರಿಗೆ ವಾಸಿ ಆಗುತ್ತೆ. ಯಾಕೆಂತಂದರೆ ಅವ್ರದ್ದು ಒಳ್ಳೆ ಫುಡ್ಡು, ಇಮ್ಯೂನ್ ಸಿಸ್ಟಮ್, ಅವ್ರದ್ದು ಏನೋ ಒಂದು ಸಿಂಪ್ಟಮೆಟಿಕ್ ಟ್ರೀಟ್ಮೆಂಟ್ ಕೊಡ್ತಾರಲ್ಲ, ಆ ಸಿಂಪ್ಟಮೆಟಿಕ್ ಟ್ರೀಟ್ಮೆಂಟ್ ಅಂದರೆ ವೈರಸ್ನ ಕಿಲ್ ಮಾಡಿ ಡಿಸ್ಟ್ರಾಯ್ ಮಾಡಲಿಕ್ಕೆ ಇರೋ ಟ್ರೀಟ್ಮೆಂಟ್ ಅಲ್ಲ. ಅವ್ನಿಗೇನು ಆ ಟೈಮಲ್ಲಿ ಸ್ವೆಟ್ಟಿಂಗ್ ಆಗುತ್ತೆ, ಜ್ವರ ಆಗುತ್ತೆ, ಮೈಕೈ ನೋವು ಆಗ್ತಾ ಇರ್ತದೆ, ನಿಶಕ್ತಿ ಆಗ್ತಾ ಇರ್ತದೆ, ಅದಕ್ಕೆಲ್ಲ ಒಂದು ಸಿಂಪ್ಟಮೆಟಿಕ್ ಟ್ರೀಟ್ಮೆಂಟ್ ಕೊಡ್ತಾರೆ. ಅದು ಮನೆಯಲ್ಲೇ ಕೊಡ್ಬೋದು. ಅದರಿಂದೇನೋ ಕೆಲವರು ಬಚಾವಾಗ್ಬಿಟ್ಟು ವಾಸಿ ಆಗ್ತಾರೆ ಅಷ್ಟೇ ಹೊರತು, ಬಾಕಿದವರು ಯಾವುದೇ ಥರದ ವೈರಸ್ ಡಿಸ್ಟ್ರಾಯ್ ಆಗಿಬಿಟ್ಟು ವಾಸಿ ಆಗೋದಲ್ಲ. ನಿಮ್ಮ ಇಮ್ಯೂನ್ ಸಿಸ್ಟಮ್ ಹಂಗೆ ಡೆವಲಪ್ ಆಗಿಬಿಡ್ತದೆ ಕೆಲವರಿಗೆ, ಹಂಗೆ ವಾಸಿ ಆಗುತ್ತಷ್ಟೆ. ಇದಕ್ಕೆ ಹೋಗೋದು ಬೇಡ ಅಂತ ಹೇಳ್ತಿರೋದಷ್ಟೆ. ಜಾಂಡೀಸನ್ನು ಗೊತ್ತಾದ ತಕ್ಷಣವೇ ಇಲ್ಲಿ ಎಲ್ಲ ನಮ್ಮ ಕಡೆಯಲ್ಲಿ ಜಾಸ್ತಿ ಮಾಡ್ತಾರೆ. ಇವನ್ ಅಲೋಪತಿ ಡಾಕ್ಟರ್ಗಳೇ ಕಳಿಸ್ಕೊಡ್ತಾರೆ. ಒಳ್ಳೆ ನಾಟಿ ವೈದ್ಯರು ಮತ್ತು ಒಳ್ಳೆಯ ಒಂದು ಆಯುರ್ವೇದ, ಹೋಮಿಯೋಪತಿ ಎಲ್ಲ ಮಿಕ್ಸ್ ಆಗಿರುವಂಥ, ಅಂದರೆ ಫಸ್ಟ್ ನಾಟಿ ವೈದ್ಯ ತೊಗೊಂಡು ಅದರೊಟ್ಟಿಗೆ ಆಯುರ್ವೇದ, ಹೋಮಿಯೋಪತಿಯಲ್ಲಿ ಅದಕ್ಕೆ ಸಪೋರ್ಟಿಂಗ್ ಆಗಿರುವಂಥ ಮೆಡಿಸಿನ್ಗಳು ಸಿಗುತ್ತೆ. ಅದನ್ನು ಕೂಡ ಒಟ್ಟಿಗೆ ತೊಗೊಂಡು ಒಳ್ಳೆ ಫುಡ್ ಬ್ಯಾಲೆನ್ಸ್ನ ಚೆನ್ನಾಗಿ ಮಾಡಿಕೊಂಡು, ಡ್ರಿಂಕ್ಸ್ ಎಲ್ಲ ಮಾಡದೆ ಒಳ್ಳೆ ಹೆಲ್ತಿ ಫುಡ್ಗಳನ್ನ ತಗೊಂಡು, ಲಿವರ್ ಇಂಪ್ರೂವ್ಮೆಂಟ್ ಆಗುವಂಥ ಫುಡ್ಗಳನ್ನ ತಗೋಬೇಕು. ನೀವು ಗೂಗಲ್ ನೋಡಿಕೊಂಡು ಲಿವರ್ ಡ್ಯಾಮೇಜ್ ಆಗದಂಗೆ ನೋಡ್ಕೋಬೇಕು. ಲಿವರ್ ಇಂಪ್ರೂವ್ಮೆಂಟ್ ಆದಷ್ಟು ಈ ಜಾಂಡೀಸ್ ಅನ್ನೋದು ತನ್ನಷ್ಟಕ್ಕೆ ಇಮ್ಯೂನ್ ಸಿಸ್ಟಮ್ ಡೆವಲಪ್ ಆಗಿಬಿಟ್ಟು ಹೋಗ್ತದೆ.
ನಾಟಿ ವೈದ್ಯರು ಒಳ್ಳೆ ನಾಟಿ ಔಷಧಿಗಳು ತುಂಬ ಇಂಪಾರ್ಟೆಂಟಾಗಿ ಇದರಲ್ಲಿ ಮುಖ್ಯವಾದ ರೋಲ್ ಪ್ಲೇ ಆಗುತ್ತೆ ಅಂತ ಹೇಳ್ಬೋದು. ಫ್ರೆಂಡ್ಸ್, ಹಾಗೆ ಏನಾದರೂ ಎಮರ್ಜೆನ್ಸಿ ಇದ್ದರೆ ನಾವು ಇದ್ರದ್ದೊಂದು ಏನು ಡೇಟಾಬೇಸ್ ಕ್ರಿಯೇಟ್ ಮಾಡ್ತಿದ್ದೇವೆ, ಇದ್ರದ್ದು ಆ್ಯಪ್ ಮತ್ತು ಸಾಫ್ಟ್ವೇರ್ ವೆಬ್ ಪೋರ್ಟಲ್ ಲಾಂಚ್ ಮಾಡಲಿಕ್ಕೆ ಅದನ್ನೊಂದು ವರ್ಷ 2 ವರ್ಷ ಲೇಟ್ ಆಗುತ್ತೆ. ನಮಗೂ ತುಂಬ ಸಮಸ್ಯೆಗಳಿರೋದ್ರಿಂದ ಇನ್ನು ಲಾಂಚ್ ಮಾಡೋಕ್ಕಾಗಲಿಲ್ಲ. ಬಟ್ ನಮ್ಮದು ತುಂಬ ಡಾಟಾಬೇಸ್ಗಳು ಅಲ್ಲಿ ಇರುವಂಥ ಕೆಲವು ಇನ್ಫಾರ್ಮೇಷನ್ಗಳು ಅದನ್ನೆಲ್ಲ ನಾವು ಬ್ರಾಡ್ಕಾಸ್ಟ್ ಮಾಡೋಕ್ಕೂ ಆಗಲಿಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ. ಅದರಿಂದ ಯಾರಿಗಾದ್ರೂ ಏನಾದರೂ ಸಮಸ್ಯೆ ಇದ್ದರೆ, ಜಾಂಡೀಸ್ ಎಲ್ಲ ಬಂತು, ಇನ್ನು ನಿಮಗೆ ಅದರದ್ದು ಅದಕ್ಕೆ ಜಾಂಡೀಸ್ ಬಂದಿದೆ, ಏನಾದರೂ ನಿಮಗೆ ಏನೋ ಸಮಸ್ಯೆ ಆಗಿದೆ, ಇಲ್ಲ ಎನಿ ಹೆಲ್ತ್ ಇಶ್ಯೂ ಇರ್ಬೋದು, ಎಸ್ಪೆಷಲಿ ಜಾಂಡೀಸ್ಗೆಲ್ಲ ಏನಾದರೂ ನಿಮಗೆ ನಿಯರ್ ಬೈ ಯಾರು ಏನು ಮಾಡಬೇಕು ಗೊತ್ತಾಗಿಲ್ಲ, ನಾಟಿ ವೈದ್ಯರು ಯಾರು ಬೇಕು ಥರ ಅಂದಾಗ ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು. ನಮ್ಮದು ನಂಬರ್ ಇಲ್ಲಿ ನಾವು ಸದ್ಯಕ್ಕೆ ಹಾಕಿಲ್ಲ ಅಂದರೆ ಕೂಡ ನಮ್ಮದು ಕಾಂಟ್ಯಾಕ್ಟಿಗೆ ಕೆಲವೆಡೆ ಕಮೆಂಟ್ ಮಾಡಿಬಿಟ್ಟಿರ್ಬೋದು. ಮತ್ತು ಡಿಸಿಷನ್ ಆದರೆ ಫ್ಯೂಚರ್ ಡೇಸಲ್ಲಿ ಕಮೆಂಟ್ ಕೂಡ ಅದರದಲ್ಲಿ ನಾವೇನು ಮಾಡ್ತೇವೆ, ಒಂದು ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿರ್ತೇವೆ. ಹಾಕ್ಬಿಟ್ಟು ನಾವು ನಿಮಗೆ ಒಂದು ಕಾಲ್ ಮಾಡಿ ಇದು ಮಾಡೋದು. ಸದ್ಯಕ್ಕೆ ನೀವು ಕಮೆಂಟ್ ಮಾಡ್ಬೋದು, ಇಲ್ಲ ನಮ್ಮದು ಯೂಟ್ಯೂಬ್ ಮತ್ತು ಫೇಸ್ಬುಕ್ಕಲ್ಲಿ ಡೈರೆಕ್ಟಾಗಿ ಮೆಸೇಜ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಮಾಹಿತಿ ತಗೊಂಡು ಅದಕ್ಕೆ ಬೇಕಾಗಿರುವಂಥ ಎಮರ್ಜೆನ್ಸಿ ಹೆಲ್ಪ್ನ ನೀವು ತಗೋಬೋದು. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಇದರಲ್ಲಿ ನನ್ನ ಉದ್ದೇಶ ಏನು ಅಂತಂದರೆ, ಅಲೋಪತಿ ಟ್ರೀಟ್ಮೆಂಟೇ ಬೇಡ ಅಂತ ಅಂದ್ಬಿಟ್ಟಲ್ಲ. ಜಾಂಡೀಸ್ಗೆ 99% ಏನು ಜಾಂಡೀಸ್ ಬರುತ್ತೆ ಅದು ವೈರಲಿಂದ ಬರುವಂಥದ್ದು. ಅದಕ್ಕೆ ಯಾವ ಟ್ರೀಟ್ಮೆಂಟು ಅಂತ ಹೇಳಿದೆ ನಾನು. ಏನಾದರೂ ಬೇರೆ ಏನಾದರೂ ಸರ್ಜರಿ ಇರ್ಬೋದು, ಇಲ್ಲ ಏನಾದರೂ ಸಮಥಿಂಗ್ ಏನಾದರೂ ಇಂಜುರಿ ಆಯಿತು ಅಂಥದಕ್ಕೆಲ್ಲ ಅಲೋಪತಿ ಟ್ರೀಟ್ಮೆಂಟೇ ಬೇಕಾಗುತ್ತೆ. ಇದರಲ್ಲಿ ಈ ವೈರಲ್ ಜಾಂಡೀಸ್ ಏನು ಬರುತ್ತೆ, ವೈರಸ್ ಜಾಂಡೀಸಿಂದ ವೈರಲ್ ಜಾಂಡೀಸ್ ಏನು ಬರುತ್ತೆ ಅದು ಹೇಗೆ ಕ್ಯೂರ್ ಆಗುತ್ತೆ ಅನ್ನೋದನ್ನು ಇಲ್ಲಿ ನನಗೆ ತಿಳಿಸ್ಬೇಕಾಗಿದೆ. ತುಂಬ ಜನರು ಸಾವು ನೋವಾಗಿತ್ತು ಅಂತ ಗೊತ್ತಾಯಿತು ಇಲ್ಲಿ ಅಕ್ಕಪಕ್ಕ ಎಲ್ಲ. ಸೊ ಎಲ್ರಿಗೂ ಅದನ್ನು ನಾನು ತಿಳಿಸ್ಲಿಕ್ಕೂ ಆಗೋದಿಲ್ಲ ಅದನ್ನು ನಾವು. ಅದಕ್ಕೋಸ್ಕರ ಇದೊಂದು ಪ್ಲ್ಯಾಟ್ಫಾರ್ಮಲ್ಲಿ ನಾನು ನಿಮಗೆ ತಿಳಿಸ್ತಿದ್ದೇನೆ. ಆದಷ್ಟು ನಿಮ್ಮ ನಿಯರ್ ಬೈ ಹತ್ರದವ್ರಿಗೆ ಶೇರ್ ಮಾಡಿ. ಅವ್ರಿಗೂ ಒಂದು ಅವೇರ್ನೆಸ್ ಇದ್ದರೆ ಏನಾದ್ರು ಈ ಥರ ಸಮಸ್ಯೆಗಳು ಬಂದಾಗ ಇಮಿಡಿಯೇಟಾಗಿ ಅವರಿಗೆ ಏನು ಮಾಡಬೇಕು ಗೊತ್ತಾಗ್ಬಿಟ್ಟು ಯಾರನ್ನಾರು ಸೇವ್ ಮಾಡುವಂಥದ್ದು, ಅವರಿಗೆ ಸಮಸ್ಯೆ ಆದರೂ ಅವರು ಸೇವ್ ಆಗ್ತಾರೆ ಅನ್ನೋಂಥ ಒಂದು ಉದ್ದೇಶ. ಥ್ಯಾಂಕ್ ಯು ಫ್ರೆಂಡ್ಸ್.